ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ರೆ ಸ್ಯಾರಿನ ಯಾವ ಥರ ರೆಡಿ ಮಾಡಿ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಯಾರಿ ನಮಗೆ ಎಷ್ಟು ಪ್ಲೇಟ್ ಎಷ್ಟು ದೊಡ್ಡದು ಬೇಕು ಅಂತ ಅದನ್ನ ಮೊದಲು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಬಾರ್ಡರ್ ಎಷ್ಟಿದೆ ಅಷ್ಟನ್ನು ಕೂಡ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ಯಾರಿನ ಮಡಿಸ್ತಾ ಬರಬೇಕು. ಅಂದರೆ ಎಷ್ಟು ನಿಮಗೆ ಅದು ಕಂಪ್ಲೀಟಾಗಿ ಚಿಕ್ಕದಾಗಬೇಕು. ನಿಮ್ಮ ಫಸ್ಟ್ ಪೆಟಲ್ ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬರೋವರೆಗೂ ಫೋಲ್ಡ್ ಮಾಡ್ಕೋಬೇಕು. ನಂದೆಲ್ಲ ಆಲ್ಮೋಸ್ಟ್ ಈಕ್ವಲ್ ಬರೋ ಥರ ಬಂದಿದೆ. ಎಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬೇಗನೆ ಸೀರೆ ಉಟ್ಕೋಬೋದು. ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಆವಾಗಲೇ ಉಟ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಸೆರಗ್ ಮಾಡ್ಕೊಳ್ಳೋಕೆ. ಸೊ ಈಗ ನಾನು ಈಕ್ವಲ್ ಆಗಿ ಪ್ಲೇಟ್ಸ್ನ ಮಾಡ್ತಾ ಇದ್ದೀನಿ. ಈಗ ಮಡ್ಚ್ಕೊಂಡಿರ್ತೀನಲ್ಲ, ಅಲ್ಲಿ ಫೋಲ್ಡಿಂಗ್ಸ್ ಬಂದಿದೆ, ಅದ್ರ ಬೇಸಿಸ್ ಮೇಲೆ ನಾನು ಇಲ್ಲಿ ಮಡಿಸ್ತಾ ಇದ್ದೀನಿ ನೀಟಾಗಿ ಪ್ಲೇಟ್ಸ್ನ. ತುಂಬ ನೀಟಾಗಿ ಬರಬೇಕು, ಇಲ್ಲ ಅಂತಂದರೆ ಒಂದೊಂದು ಪ್ಲೇಟ್ ಹೊರಗಡೆ ಬಂದುಬಿಡುತ್ತೆ. ಸೊ ಅದಕ್ಕಾಗಿ ನೋಡಿಕೊಂಡು ಮೊದಲು ಈ ಥರ ಫುಲ್ ಫಸ್ಟ್ಗೆ ಒಂದು ಸಲ ಸೆಟ್ ಮಾಡಿ ಜೋಡಿಸ್ಕೋತಾ ಇದ್ದೀನಿ. ಈಗ ಈ ಸೀರೆಗೆ ನನಗೆ ಕುಚ್ಚು ಹಾಕೋಕ್ಕಾಗಿಲ್ಲ, ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಟೈಮೇ ಸಿಗ್ತಾ ಇಲ್ಲ. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಇಲ್ಗೊಂದು ಪಿನ್ ಹಾಕ್ತಾ ಇದ್ದೀನಿ. ಪಿನ್ ಹಾಕೋದ್ರಿಂದ ಅದು ನೆಕ್ಸ್ಟ್ಗೆ ಈಸಿ ಆಗುತ್ತೆ, ಇಲ್ಲ ಅಂತಂದರೆ ಮತ್ತೆ ಫೋಲ್ಡಿಂಗ್ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೀಟಾಗಿ ಪಿನ್ ಹಾಕೋತಾ ಇದ್ದೀನಿ. ಪಿನ್ ನೀವು ಬೇಕಿದ್ರೆ ಆಮೇಲೆ ರಿಮೂವ್ ಮಾಡ್ಬೋದು, ಬೇಡ ಅಂತಂದರೆ ಹಿಂದೆನೇ ಹಾಕಿರ್ಬೋದು, ಯಾಕಂದರೆ ನಾನು ಇದು ಬ್ಯಾಕ್ ಸೈಡಿಂದ ಹಾಕಿದ್ದೀನಿ. ಸೊ ಇದಾದಮೇಲೆ ನಾನು ಆಲ್ಮೋಸ್ಟ್ ಹಿಂಗೆ ಕಬೋರ್ಡ್ ಅಥವಾ ಡೋರ್ಗೆ ಈ ಥರ ಸಿಕ್ಸ್ಬಿಟ್ಟು ಪ್ಲೇಟ್ಸ್ನ ಮಾಡೋದು ಇಲ್ಲ. ಯಾಕಂದರೆ ಒಬ್ರು ಯಾರು ಹಿಡ್ಕೋಬೇಕಾಗತ್ತೆ, ಬಟ್ ಯಾರಿಗೋ ಕರೆಯೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ. ಅದಕ್ಕೋಸ್ಕರ ನಾನು ಈ ಥರ ಇವತ್ತು ನಾನು ಕಬೋರ್ಡ್ಗೆ ಹಾಕಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಉದ್ದಕ್ಕೆ ಸೆರಗ್ ಮಾಡ್ಕೊಳ್ಳೋಕ್ಕೆ ಈಗ ಫಸ್ಟು ಒಂದು ಕಡೆ ಎಲ್ಗೋ ಒಂದು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಹಾಫ್ ಮಾಡ್ಕೋಬೇಕು, ಅದಾದಮೇಲೆ ನೆಕ್ಸ್ಟ್ ಮತ್ತೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಫಸ್ಟು ಏನು ಮಾಡಿದ್ರಲ್ಲ ನೀವು ಪ್ಲೇಟ್ಸ್ನ, ಅದರ ಪ್ರಕಾರನೇ ಇಲ್ಗೂ ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಅರೇಂಜ್ ಮಾಡ್ಕೋಬೇಕು, ಇಲ್ಲಾಂದರೆ ನಾನು ಹೇಳ್ದಂಗೆ ಪ್ಲೇಟ್ಸ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ನೀಟಾಗಿ ಜೋಡಿಸ್ತಾ ಹೋಗಬೇಕು. ಇಷ್ಟೆಲ್ಲ ಜೋಡಿಸೋದಾದಮೇಲೆ ಸ್ವಲ್ಪ ಈ ಥರ ಕೈಯಿಂದ ಪ್ರೆಸ್ ಮಾಡಬೇಕು, ಅಥವಾ ನೀವು ಐರನ್ ಬೇಕಿದ್ರೂ ಮಾಡ್ಬೋದು. ನಾನಿಲ್ಲಿ ಐರನ್ ಮಾಡ್ತಾಯಿಲ್ಲ, ಯಾಕಂದರೆ ಅದೇ ಫೋಲ್ಡಿಂಗ್ಸ್ ಉಳಿದ್ಬಿಡುತ್ತೆ, ಮತ್ತು ನೆಕ್ಸ್ಟ್ ಟೈಮ್ ಮಡ್ಚೋಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಕೈಯಿಂದನೇ ಈ ಥರ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ರಫ್ ಆಗಿದ್ದರೆ ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಈ ಸ್ಯಾರಿ ಅಷ್ಟೇನು ರಫ್ ಇಲ್ಲ, ಸ್ವಲ್ಪ ಸಾಫ್ಟ್ ಆಗೇ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಟೈಮ್ ತಗೋತಾ ಇದೆ. ಬಟ್ ಆದ್ರೂ ಯಾವ್ದಾದ್ರು ಪ್ಲೇಟ್ಸ್ ಹೊರಗೆ ಬರುತ್ತೇನೋ ಅನ್ನೋ ಯೋಚನೆಯಲ್ಲಿ ಸ್ವಲ್ಪ ನಿಧಾನಕ್ಕೆ ನಾನು ಪ್ಲೇಟ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಗೂ ಅಷ್ಟೇ ಒಂದು ಪಿನ್ ಹಾಕೋಬೇಕಾಗತ್ತೆ. ಇದನ್ನ ನಾನು ಮೇಲೇ ಹಾಕ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ರಿಮೂವ್ ಮಾಡ್ಕೋಬೇಕು ಅಂತ ಇದ್ದೀನಿ. ನೀವು ಆಮೇಲೆ ರಿಮೂವ್ ಮಾಡೋದಿಲ್ಲ ಅಂತಂದರೆ ಸ್ಯಾರಿ ಬ್ಯಾಕ್ ಸೈಡಿಂದ ಹಾಕ್ಬೋದು. ಈ ಥರ ಹಿಂಗೆ ಕೈಯಿಂದ ಒಂದ್ಸಲ ಪ್ರೆಸ್ ಮಾಡಿದೆ. ಈಗ ಮತ್ತೆ ಸ್ಯಾರಿನ ತೆಗೆದ್ಬಿಟ್ಟು ಈಗ ಹಾಫ್ ಎಲ್ಲಿ ಪಿನ್ ಹಾಕಿರ್ತೀವಲ್ಲ ಅಲ್ಲಿಂದ ಮತ್ತೆ ಕಬೋರ್ಡ್ಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಈಗ ಲೆಂತ್ ನೋಡಿದೆ ಫಸ್ಟು ತುಂಬಾ ಶಾರ್ಟ್ ಆಗಿದೆ. ಅದಕ್ಕೋಸ್ಕರ ನಂಗೆ ಇನ್ನೂ ಸ್ವಲ್ಪ ಲೆಂತ್ ಬೇಕು, ಯಾಕಂದರೆ ನಾನು ಹೈಟ್ ಆಗಿದ್ದೀನಿ ಜಾಸ್ತಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಲೆಂತ್ ಬೇಕು ಅಂತ ಹೇಳಿ ಈಗ ಮತ್ತೆ ಪ್ಲೇಟ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಸೇಮ್ ನೀವು ಫಸ್ಟಿಗೆ ಏನು ಮಾಡಿದ್ರಲ್ಲ ಅದೇ ಥರ ಮತ್ತೆ ಮಾಡ್ಕೋಬೇಕಾಗತ್ತೆ. ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇನ್ನೊಂದ್ಸಲ ಅರೇಂಜ್ ಎಲ್ಲ ಆದಮೇಲೆ ಮತ್ತೆ ಇಲ್ಗೊಂದು ಪಿನ್ ಹಾಕೋತಾ ಇದ್ದೀನಿ. ಈ ಪಿನ್ನ ನಾವು ಬೇಕಿದ್ರೆ ಆಮೇಲೆ ರಿಮೂವ್ ಮಾಡಬೇಕಿಲ್ವ, ಸೊ ಅದಕ್ಕೋಸ್ಕರ ಮೇಲ್ಗಡೆನೇ ಹಾಕ್ತಾ ಇದ್ದೀನಿ. ಸೊ ಈಗ ನನಗೆ ಲೆಂತ್ ಸರಿ ಹೋಗುತ್ತೆ ಅಂತ ಅನಿಸುತ್ತೆ, ಬಟ್ ಇನ್ನೊಂದ್ಸಲ ಚೆಕ್ ಮಾಡಬೇಕು ಎಷ್ಟು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಒಂದ್ಸಲ ಮಾಡಿಬಿಟ್ರೆ ಮತ್ತೆ ಸೀರೆ ಉಟ್ಕೊಳ್ಳೋವಾಗ ಇನ್ನೊಂದ್ಸಲ ಇದು ಅರೇಂಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ಗೆ ನೋಡ್ಕೊತಿದ್ದೀನಿ. ಈಗ ಪಿನ್ ಹಾಕಿದೆ. ಪಿನ್ ಹಾಕಿದ ಮೇಲೆ ಈಗ ಲೆಂತ್ ಚೆಕ್ ಮಾಡ್ತಾ ಇದ್ದೀನಿ. ಸಾಕಾಗ್ಬೋದು ಅಂತ ಅನಿಸುತ್ತೆ ನೋಡಿದ್ರೇ. ಈಗ ಒಂಥರ ಈಗ ಹಾಕೊಂಡು ನೋಡ್ತಾ ಇದ್ದೀನಿ, ಲೆಂತ್ ಸರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲೂ ಅಷ್ಟೇ, ಕೆಲವೊಬ್ರು ಎಲ್ಲೂ ಕೂಡ ನೀಟಾಗಿ ಐರನ್ ಮಾಡಿಬಿಡ್ತಾರೆ. ನಾನು ಬೇಡ ಸೀರೆ ಹಾಳಾಗ್ಬಿಡುತ್ತೆ, ಐರನ್ ಮಾಡಿದಲ್ಲೇ ಫೋಲ್ಡಿಂಗ್ಸ್ ಆಗಿ ಕಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಐರನ್ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಕೈಯಿಂದ ಈ ಥರ ಅರೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ ತುಂಬ ಈಸಿಯಾಗಿ ಈ ಥರ ನೀವು ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನೀವು ಹಾಗೆ ಇಡೋಕ್ಕಾಗಲ್ಲಲ್ವ, ಇದನ್ನ ನೀಟಾಗಿ ಮಡ್ಚಿಡಬೇಕು. ಅದಕ್ಕೋಸ್ಕರ ನಾನು ಈಗ ಮಡ್ಚೋದು ಕೂಡ ತೋರಿಸ್ತಾ ಇದ್ದೀನಿ. ಈಗ ಲಾಸ್ಟ್ ಪಿನ್ ಎಲ್ಲ ಹಾಕಿರ್ತೀರ ಅದನ್ನ ತಗೊಂಡು ಫಸ್ಟು ನೀವು ಹೆಂಗೆ ಮಾಮೂಲಿ ಸೀರೆ ಮಡಿಸ್ತೀರಲ್ಲ ಆ ಥರ ಮಡಿಸ್ತಾ ಬರಬೇಕು. ಲಾಸ್ಟ್ಗೆ ಪಿನ್ ಹಾಕಿರೋದನ್ನು ನೀಟಾಗಿ ಅರೇಂಜ್ ಮಾಡೋದನ್ನು ಕೂಡ ನಾನು ತೋರಿಸ್ತೀನಿ.
ನೋಡಿ ಈಗ ಪೂರ್ತಿ ಸೀರೆ ಆಯಿತು. ಫೋಲ್ಡಿಂಗ್ ಮಾಡೋದಾದ್ಮೇಲೆ ಈ ಸೆರಗಿರುತ್ತಲ್ಲ ಇದನ್ನು ಕೂಡ ಈ ಥರ ಹಿಂಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಫೋಲ್ಡ್ ಮಾಡ್ಬೋದು. ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಮಡಚಿಟ್ಬಿಟ್ರೆ ಅದು ಫೋಲ್ಡಿಂಗ್ಸ್ ಏನೂ ತೊಂದರೆ ಆಗಲ್ಲ. ಸ್ವಲ್ಪ ರಫಾಗಿ ಮಾಡಿದ್ರೇ ಸಾಕು, ಅತಿಯಾಗಿ ಏನು ಫೋಲ್ಡಿಂಗ್ಸ್ ಮಾಡಬೇಕಾಗಿಲ್ಲ. ನೋಡಿ ಇಷ್ಟು ಮಾಡಿಬಿಟ್ಬಿಟ್ರೆ ಆರಾಮಾಗಿ ಸೀರೆ ಉಟ್ಕೋಬೋದು. ಸೀರೆ ಉಟ್ಕೊಂಡ್ಮೇಲೆ ನೋಡಿ ಈ ಥರ ಹೀಗೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಕಷ್ಟ ಆಗಲ್ಲ ಸೀರೆ ಉಡೋವಾಗ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.